ಹಲೋ ಗೈಸ್, ವೇವ್ ಟ್ರೇಡಿಂಗ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ನೀವು ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ 2 ವಿಡಿಯೋದಲ್ಲಿ ಒಂದು ವಿಡಿಯೋ ಓಕೆ ನಾರ್ಮಲ್ ಆಗಿ ಹೋಗಿದೆ, ಇನ್ನೊಂದು ವಿಡಿಯೋ ನಾನು ಫಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿರೋದಕ್ಕೆ ಹೊಸ ಚಾನಲ್ ಇದು, ಪರವಾಗಿಲ್ಲ, ಒಂದು 140-142 ವ್ಯೂಸ್ ಬಂದಿದೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಗೈಸ್ ಯಾರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನಮ್ಮ ಚಾನಲ್ನ ಫಾಲೋ ಮಾಡ್ತಾರೋ ಅವ್ರಿಗೆ ನಾವು ಕಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ವೇವ್ ಅನಾಲಿಸಿಸ್ನ. ಸೊ ನೀವು ಜಾಸ್ತಿ ನಮಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ನಮಗೂ ತುಂಬಾ ಖುಷಿ ಇರುತ್ತೆ ಹೇಳ್ಕೊಡಕ್ಕೆ. ಓಕೆನಾ? ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಯಾರಿಗೂ ಏನು ಲಾಸ್ ಆಗಲ್ಲ. ಓಕೆನಾ? ನೋಡಿ ಒಂದು ಸ್ವಲ್ಪ ದಿನ ನೀವು ನಮ್ಮ ಚಾನಲ್ನ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಆಮೇಲೆ ಬೇಕಾದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ? ಸೊ ಈಗ ನಾವು ಇನ್ಫೋಸಿಸ್ನ ನೋಡೋದಾದ್ರೆ, ಇನ್ಫೋಸಿಸ್ ಈಗ ನಮಗೆ ಪ್ರೆಸೆಂಟ್ 1 2 3 4 5 ವೇವ್ನ ಕಂಪ್ಲೀಟ್ ಮಾಡಿ ABC ಒಂದು ಕರೆಕ್ಷನ್ನಲ್ಲಿ ಒಂದು ಕರೆಕ್ಷನ್ನ ಒಂದು ಕೊನೆ ಹಂತ ಅಂತ ಈಗ ಪ್ರೆಸೆಂಟ್ ಹೇಳ್ಬೋದು. ಓಕೆನಾ? ಈಗ ನ್ಯೂಸ್ಗಳು ಬರ್ತಿದ್ದಾವೆ, ತುಂಬಾ ನ್ಯೂಸ್ಗಳು ಇನ್ಫೋಸಿಸ್ ಅಲ್ಲಿ ತುಂಬಾ ಒಂದು ಡೌನ್ಫಾಲ್ ಆಗಿದೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬರ್ತಿದೆ. ಸೊ ಇನ್ನೂ ಕೆಳಗಡೆ ಹೋಗುತ್ತಾ ಗೊತ್ತಿಲ್ಲ, ಬಟ್ ನಾವೊಂದು ಪ್ರಿಡಿಕ್ಷನ್ ಮಾಡುವ ಎಲ್ಲಿವರೆಗೂ ಹೋಗ್ಬೋದು ಅಂತ. ಸೊ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಇನ್ಫೋಸಿಸ್ ಬಂದು ನಮಗೆ ಇದರದ ಒಂದು ನಾವು ಫಿಬೋನಚಿ ಎಕ್ಸ್ಟೆನ್ಷನ್ ಹಾಕೊಂಡ್ರೆ ಇಲ್ಲಿ ಇದ್ರ ಪ್ರಕಾರ ನಮ್ಮ =C ಪ್ರಕಾರ ಈ ಒಂದು ಝೋನ್ ಏನಿದೆಯಲ್ವಾ, 1.618 ಲೆವೆಲ್ ಇದೆ, ಯಾವುದು 1400 ಅಪ್ರಾಕ್ಸಿಮೇಟ್. ಆ ಝೋನ್ ಒಂದು 618 ಲೆವೆಲ್ ಇದೆ. ಸೊ ಕೆಳಗಡೆನೆ ಒಂದು ಪ್ರೈಸ್ ಆಕ್ಷನ್ ಇದೆ. ಸೊ ಅದರಿಂದ ನಾನು ಏನ್ ಕನ್ಸಿಡರ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನಾನು ಒಂದು ಝೋನ್ ಅಂತ ಹಾಕೊಂತೀನಿ. ಇದು ಒಂದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ ಈಗ ಪ್ರೆಸೆಂಟ್. ಓಕೆನಾ? ಈ ಲೆವೆಲ್ ಇದೆಯಲ್ವಾ 1400 ಇಂದ 1350 ವರೆಗೂ ಒಂದು 50 ಪಾಯಿಂಟ್ ಏನು ಇದೆಯಲ್ವಾ, ಇಲ್ಲಿಂದ ಇಲ್ಲಿವರೆಗೂ ಒಂದು ಸ್ಟ್ರಾಂಗ್ ಸಪೋರ್ಟ್. ಸೊ ಇಲ್ಲೇನೇ ಒಂದು ಸೈಡ್ ವೇಸ್ ಅಲ್ಲಿ ಆಟ ಆಡಿ ಇಲ್ಲಿಂದ ಒಂದು ರಿವರ್ಸಲ್ ಕೊಡ್ಬೋದು. ಓಕೆ? ಅದನ್ನ ನಾವು ಅಬ್ಸರ್ವ್ ಮಾಡಬೇಕು. ಸೊ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದೀರಲ್ವಾ, ಇನ್ವೆಸ್ಟರ್ಸ್ ಯಾರು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿರ್ತಾರೋ ಅವ್ರು ಯಾರೂ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಸೊ ಏನ್ ಮಾಡುತ್ತೆ, ಇಲ್ಲಿಂದನೇ ಒಂದು ಹಿಂಗೆ ಸೈಡ್ ವೇಸ್ ಮೊಮೆಂಟಮ್ ಕೊಟ್ಟು, ಸೊ ಇಲ್ಲಿಂದ ಒಂದು ದೊಡ್ಡ ಮೂಮೆಂಟ್ ರಿವರ್ಸಲ್ ಕೊಡುವಂತ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ಇದನ್ನು ಬ್ರೇಕ್ ಮಾಡಿದ್ರೆ ಈ ಝೋನ್ ಇದೆ ನೋಡಿ, ನಮಗೆ ಇದು 1034 ರುಪೀಸು, ಇದು ನಮಗೆ ಒಂದು ತುಂಬಾ ಸ್ಟ್ರಾಂಗ್ ಸಪೋರ್ಟ್. ಓಕೆ? ಬೈ ಚಾನ್ಸ್ ಇದನ್ನು ಏನಾದರೂ ಬೀಟ್ ಮಾಡಿದ್ರೆ, ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಿದ್ದೀನಿ ಅಂತ. ಸೊ ನಾನೇನು ಮಾಡ್ತೀನಿ, ಇದಕ್ಕೆ ಒಂದು ಝೋನ್ ಹಾಕೊಂತೀನಿ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಸ್ಟಾರ್ಟಿಂಗ್ ಅಲ್ವಾ ನಿಮಗೆಲ್ಲ ತುಂಬಾ ಕನ್ಫ್ಯೂಸ್ ಆಗುತ್ತೆ. ನಾನು ಕೆಲವೊಂದು ನಿಮಗೆ ನಾನು ವೇವ್ ಬಗ್ಗೆ ಅವೆಲ್ಲ ಹೇಳ್ತಾ ಹೋಗ್ತೀನಿ. ಈ ಝೋನ್ ಏನಿದೆ ನೋಡಿ, ನಮ್ಮ ಈ ಝೋನು, ಇದು ನಮಗೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಸೊ ಓಕೆ, ಏನಲ್ಲಿ ಇದನ್ನ ಏನಾದರೂ ಬೀಟ್ ಮಾಡ್ತು ಅಂದ್ರೆ ಅಪ್ ಟು ನಮಗೆ ಈ ಲೆವೆಲ್ ವರೆಗೂ ಅಂತ ಒಂದು ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಯಾವುದು? ಇನ್ಫೋಸಿಸ್ ಅಪ್ ಟು 1334 ಇಂದ 1200. ಓಕೆ? ಇದು ತುಂಬಾ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಸೊ ಇದಕ್ಕಿಂತ ಕೆಳಗಡೆ ಹೋಗಲ್ಲ. ಯಾಕೆ ಅಂದ್ರೆ ನಮ್ಮ ಇಂಡಿಯಾನ ಮುನ್ನಡೆಸೋ ಶಕ್ತಿಯಲ್ಲಿ ಇರೋದ್ರಲ್ಲಿ ಇನ್ಫೋಸಿಸ್ ಒಂದು ಭಾಗ ಇದೆ. ಸೊ ಒಂದು ದೊಡ್ಡ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತ ಒಂದು ಕಂಪನಿ. ನಾನು ಬರ್ದು ಬಿಡ್ತೀನಿ ಇಲ್ಲಿ. ಸೊ ಯಾವ್ದು ಎಲ್ಲಿಂದ ಎಲ್ಲಿವರೆಗೂ, ಇಲ್ಲಿ ಈ ಝೋನ್ ಅಲ್ಲಿ ಎಷ್ಟಿರುತ್ತೆ, ಫೋನ್ ಬರ್ತಿದೆ ನನಗೆ, 1396 ಇಂದ ಅಂದ್ರೆ 1400 ಇಂದ 1350 ಈ ಒಂದು ಝೋನು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ದೊಡ್ಡದು ಮಾಡ್ತೀನಿ, ನಮ್ಮ ಒಂದು ಫಸ್ಟ್ ಇಂಪಾರ್ಟೆಂಟ್ ಝೋನ್. ಓಕೆ? ಈ ಝೋನಲ್ಲೇ ನಮ್ಗೆ ಏನಾದರೂ ಸೈಡ್ ವೇಸ್ ಕೊಡ್ತು ಅಂತ ಅಂದ್ರೆ, ಇಲ್ಲೇ ಬರೋದು ಇದೇ ತರ ಮೂವ್ಮೆಂಟ್ ಆಯ್ತು ಅಂದ್ರೆ, ಸೊ ಇಲ್ಲಿಂದ ಒಂದು ರಿವರ್ಸಲ್ ಹೋಗುವಂತ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗೂ ಹೋಗುತ್ತೆ ಅಂತ ನಾನು ರಿವರ್ಸಲ್ ತಗೊಂಡ್ಮೇಲೆ ಮತ್ತೆ ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೈ ಚಾನ್ಸ್ ಏನಾದರೂ ಇದನ್ನು ನಮಗೆ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು ಅಂದ್ರೆ ಅಪ್ ಟು ನೆಕ್ಸ್ಟ್ ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ನಿಮಗೆ ನಾನಿಲ್ಲಿ ಆ ಝೋನ್ ಕೂಡ ಇಲ್ಲಿ ಬರಿತೀನಿ. ಎಷ್ಟು? 1234 ಇಂದ 1200 ನೆನ್ಪಿಟ್ಕೊಳ್ಳಿ, ಒಂದು ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಯಾರ್ಯಾರು ಇನ್ವೆಸ್ಟರ್ಸ್ಗಳಿದಾರಲ್ವಾ, ಅವರು ಈ ಝೋನಲ್ಲಿ ಕೂಡ, ನಾವು ನನ್ನ ಪರ್ಸನಲ್ ಒಪಿನಿಯನ್ ಇದು, ನಾನು ಯಾರಿಗೂ ಸಜೆಷನ್ ಕೊಡ್ತಿಲ್ಲ, ನನ್ನ ಒಂದು ಪ್ಲಾನ್ ಹೇಳ್ತಿದ್ದೀನಿ. ಯಾರ್ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿರ್ತಾರೆ ಅವರೆಲ್ಲಾನು ಈ ಝೋನಲ್ಲಿ ಕೂಡ ಮತ್ತೆ ಆಡ್ ಮಾಡಬಹುದು, ಶೇರ್ಸ್ ನ ಆಡ್ ಮಾಡಿ ಆವರೇಜ್ ಮಾಡಬಹುದು. ಓಕೆ? ಒಂದು ಸ್ವಲ್ಪ ಕ್ವಾಂಟಿಟಿನ, ಈಗ ಫಾರ್ ಎಕ್ಸಾಂಪಲ್ ನೀವು ಇನ್ನೂ ಒಂದು 100 ಕ್ವಾಂಟಿಟಿ ನಿಮಗೆ ಎಕ್ಸಾಂಪಲ್ ಕೊಡ್ತಿರೋದು ನಾನು, ನಮಗೆ ಆಡ್ ಮಾಡುವಂತ ಒಂದು ಶಕ್ತಿ ಇದೆ ಅಂತ ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಒಂದು 50 ಕ್ವಾಂಟಿಟಿನ ನಾನು ಇಲ್ಲಿ ಆಡ್ ಮಾಡ್ತೀನಿ. 50 ಇಲ್ಲ, ನಾನು 40 ಕ್ವಾಂಟಿಟಿ ಆಡ್ ಮಾಡ್ತೀನಿ. ಸೊ ಮಿಕ್ಕಿರೋ ಕ್ವಾಂಟಿಟಿನ ನಾನು ಇಲ್ಲಿ ಆಡ್ ಮಾಡ್ತೀನಿ. ಓಕೆ? ಈಗ ಸದ್ಯಕ್ಕೆ ನಾನು ಇಲ್ಲೊಂದು 40 ರಿಂದ 50 ಕ್ವಾಂಟಿಟಿನ ಆಡ್ ಮಾಡ್ಕೊಂಡು ಈ ಝೋನ್ ಅಲ್ಲಿ ಮಾಡ್ಕೊಂತೀನಿ. ಈ ಝೋನ್ ಅಲ್ಲಿ ಇನ್ನೂ ಕೆಳಗಡೆ ಹೋಯ್ತು ಅಂದ್ರೆ ಇಲ್ಲಿ ಇನ್ನೊಂದು 50 ಕ್ವಾಂಟಿಟಿನ ಆಡ್ ಮಾಡಿ ಬಿಟ್ಬಿಡ್ತೀನಿ ನಾನು. ಯಾವುದು? ಲಾಂಗ್ ಟರ್ಮಿಗೆ. ಯಾರಾದ್ರೂ ಸ್ವಿಂಗ್ ಟ್ರೇಡ್ ಮಾಡ್ತಾರೆ ಅಂದ್ರೆ ನಿಮಗೆ ಈ ಝೋನು ಅಷ್ಟು ಒಳ್ಳೇದಲ್ಲ. ಓಕೆನಾ? ಯಾಕೆ ಅಂತಂದ್ರೆ ಇಲ್ಲಿಂದನೂ ಕೆಳಗಡೆ ಹೋಗಬಹುದು. ಸದ್ಯದಲ್ಲೇನೆ ನಮಗೆ ಇನ್ಫೋಸಿಸ್ದು ರಿಸಲ್ಟ್ ಕೂಡ ಬರೋದಿದೆ ಈ ಮಂತ್ ಅಲ್ಲಿ. ಇಲ್ಲಿಂದ ಕೆಳಗಡೆ ಹೋಗುವಂತ ಚಾನ್ಸಸ್ ಕೂಡ ಇದೆ, 1200. ಓಕೆ? ಫೈನಲ್ ಲೆವೆಲ್. ಆಗ್ಲೇ ಹೇಳಿದಾಗೆ ಇಲ್ಲಿಂದ ಏನಾದ್ರೂ ಸೈಡ್ ವೇಸ್ ಕೊಡ್ತು ಅಂತಂದ್ರೆ ಇಲ್ಲಿಂದ ಒಂದು ರಿವರ್ಸಲ್ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನೇನಾದ್ರೂ ಬ್ರೇಕ್ ಮಾಡ್ತು ಅಂತಂದ್ರೆ ಈ ಝೋನ್ ನ ಸಪೋರ್ಟ್ ಆಗಿ ತಗೊಂಡು ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ, ಹೀಗಿಂದ ಹೀಗೆ ಹೋಗುತ್ತೆ. ಓಕೆನಾ? ಇದು ಒಂದು ನಮ್ಮ
ಸ್ಟಾಕ್ನ ಒಂದು ವಿಶ್ಲೇಷಣೆ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದನ್ನು ನೀವು ವಾಚ್ ಮಾಡಿ ಗೈಸ್. ನೀವು ಒಂದು ಎಜುಕೇಷನಲ್ ಪರ್ಪಸ್ಗೆ ನಾನು ಶೇರ್ ಮಾಡ್ತಿರೋದು. ಇದನ್ನ ನಾನು ಹೇಗೆ ಪ್ರೆಡಿಕ್ಟ್ ಮಾಡಿದೆ ಅಥವಾ ನಾನು ಹೇಗೆ ವಿಶ್ಲೇಷಣೆ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ನನ್ನ ಮುಂಬರುವ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ವೀಕ್ಲಿ 1 or 2 ವಿಡಿಯೋನ ನಾನು ನಿಮಗೆ ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ತರ ಮಾಡಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಕಂಪ್ಲೀಟ್ ವೇವ್ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ಅದಕ್ಕೋಸ್ಕರ ನೀವು ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಹಾಗೆ ನಿಮ್ಮ ಜೊತೆ ಜಾಸ್ತಿ ಫ್ರೆಂಡ್ಸ್ ಯಾರಾದ್ರೂ ಇದ್ದಾರೆ ಅಂದ್ರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್.